ಏನು ಮಾಡ್ತಿದ್ದೀರಾ ಮೇಡಮ್? ಇನ್ನೇನು ಹೊಸ ಕ್ಯಾಲೆಂಡರ್ ಇಯರ್ ಬರ್ತಾ ಇದೆ ಅಲ್ವಾ, ಗೋಲ್ಸ್ ಎಲ್ಲ ಬರ್ದಿದ್ದೀನಿ, ವಿಷನ್ ಬೋರ್ಡ್ ರೆಡಿ ಮಾಡಿದ್ದೀನಿ, ಸೊ ಎನರ್ಜಿ ಕೊಡ್ತಾ ಇದ್ದೀನಿ. ಹಂಗಂದ್ರೆ? ಓಕೆ, ಲೆಟ್ ಮಿ ಎಕ್ಸ್ಪ್ಲೇನ್. ಈಗ ನಾವು ನಮ್ಮ ಮನಸ್ಸಿನಿಂದ ಗೋಲ್ಸ್ ಎಲ್ಲ ಬರಿತೀವಿ, ಬಟ್ ಬರೀ ಸಂಕಲ್ಪ ಶಕ್ತಿ ಅಥವಾ ಇಂಟೆನ್ಷನ್ ಅಷ್ಟೇ ಸಾಕಾ? ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ನಮಗೆ ಒಂದಷ್ಟು ಎನರ್ಜಿನೂ ಅದರ ವಿಷಯವಾಗಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಸೂಕ್ತವಾದ ಮನಸ್ಥಿತಿನೂ ಬೇಕು, ಎನರ್ಜಿನೂ ಬೇಕು. ಒಂದು ಶಿವ ಆದರೆ ಇನ್ನೊಂದು ಶಕ್ತಿ, ಒಂದು ಕೈನೆಟಿಕ್ ಎನರ್ಜಿ ಆದರೆ ಒಂದು ಪೊಟೆನ್ಷಿಯಲ್ ಎನರ್ಜಿ. ಒಬ್ಬ ಬಾಡಿ ಬಿಲ್ಡರ್ ಸಿಕ್ಕಾಪಟ್ಟೆ ಮಜಲ್ ಇರುತ್ತೆ, ಆದರೆ ಅವ್ರಿಗೆ ಬುದ್ಧಿವಂತಿಕೆನೇ ಇಲ್ಲ, ಎನರ್ಜಿ ಜಾಸ್ತಿ ಇದೆ, ಬುದ್ಧಿವಂತಿಕೆ ಏನಿಲ್ಲ ಅಂದರೆ ಏನು ಉಪಯೋಗ ಇರಲ್ಲ. ಅಥವಾ ರಿವರ್ಸ್ ಕೂಡ, ಬುದ್ಧಿ ತುಂಬ ಚೆನ್ನಾಗಿದೆ, ಆದರೆ ಅವ್ರಿಗೆ ಯಾವುದೋ ಒಂಥರ ಲೆಥಾರ್ಜಿಕ್ನೆಸ್ ಇದೆ ಅಂದರೆ ಆ ಗೋಲ್ಸ್ ಎಲ್ಲ ಬರ್ಕೊಂಡ್ರು ಏನೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಎಲ್ಲ ನ್ಯೂನತೆ ಗೆಲ್ಲಬೇಕು ಅಂದರೆ ಈ ಎನರ್ಜಿ ಮತ್ತು ಮೈಂಡನ್ನು ಬ್ಯಾಲೆನ್ಸ್ ಯಾವಾಗಲೂ ಆಗಬೇಕು. ಎಷ್ಟು ಒಳ್ಳೆ ವಿಚಾರ ಮೇಡಮ್. ಹಂಗಂದ್ರೆ ಈ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತೀರಾ? ಖಂಡಿತ ಹೇಳ್ಕೊಡ್ತೀನಿ. ಒಂದು ಕೆಲಸ ಮಾಡೋಣ, 25ನೇ ತಾರೀಕು ಕ್ರಿಸ್ಮಸ್ ಇದೆಯಲ್ವಾ, ಎಲ್ಲರಿಗೂ ರಜೆ ಇರುತ್ತೆ. ಸಂಜೆ 6 ಗಂಟೆಗೆ ಲೈವ್ ಆಗಿ ನಾವೆಲ್ಲರೂ ಸೇರೋಣ, ಎಲ್ಲರೂ ಕಲ್ತ್ಕೊಳ್ಳೋಣಂತೆ. ಎಷ್ಟು ಚೆನ್ನಾಗಿರುತ್ತೆ. ವಾವ್. ಎಷ್ಟಿದೆ ಮೇಡಮ್ ಫೀಸು? ಫೀಸಾ? ವರ್ಷದ ಕೊನೆ ಎಲ್ಲರಿಗೂ ಗಿಫ್ಟು ಫ್ರೀ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಷ್ಟು ಒಳ್ಳೆ ಮನಸ್ಸು ನಿಮ್ಮದು. ನಿಮ್ಮನ್ನು ನೋಡಿದ್ರೆ ಒಂದು ಸಾಂಗ್ ನೆನಪಾಗುತ್ತೆ. ಯಾವುದು? ಥ್ಯಾಂಕ್ ಯು. 25ನೇ ತಾರೀಕು ಸಿಗೋಣ, ಶಾರ್ಪ್ at 6 o'clock. ಗುರುವೇ ಗತಿಯನ್ನು ಮನವೇ